ಕುಡಿಬೇಕು, ವ್ಯಭಿಚಾರ ಮಾಡ್ಬೇಕು, ಆದ್ರ ಮಾಡ್ಬೇಕು, ಇದೇ ಇವರ ಔತಣಗಳ ಸೊಬಗು. ಅಂದ್ರೆ ಇವಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಪ್ರೇರವರು. ಇದೇ ಜೀವನ ಅಂದುಕೊಂಡು ಕಾಲವನ್ನು ಹರಣ ಮಾಡುವವರು, ಕಾಲವನ್ನು ಸಮಯವನ್ನು ಹಾಳು ಮಾಡಿಕೊಳ್ಳುವವರು. ಒಂದು ದಿವಸ ನಿನಗೆ ಭಯಂಕರವಾದಂತ ಶಿಕ್ಷೆ ಇದೆ, ನಿನ್ನ ಪಾಪಕ್ಕೆ ಒಂದು ದಿವಸ ಪಾತಾಳವಾದ ವೇದನೆ ಇದೆ ಅಂತ ಗೊತ್ತಿದ್ರು ಯೇಸು ಸ್ವಾಮಿ ಇವ್ರನ್ನ ನೋಡಿ ಹೇಳುವಂತ ಮಾತೇನು ಗೊತ್ತಾ? ಈಗ ನಗುವವರೇ, ನಗ್ತಾ ಇದ್ದೀರಾ? ನಗ್ತಾ ಇದ್ದೀರಾ? ಈ ದೇಹವೆಂಬ ದೇವಾಲಯವನ್ನು ಹೊಲಸು ನಡತೆಯಿಂದ ಹಾಳು ಮಾಡ್ಕೊಂಡು ನಗ್ತಾ ಇದ್ದೀರಾ? ಒಂದು ದಿನ ಅಳ್ತೀರಾ. ಈಗ ನಗುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವೇನ್ ಮಾಡ್ತೀರಾ? ದುಃಖ ಪಟ್ಟು ಅಳ್ತೀರಾ. ಪ್ರಪಂಚದ ಜನರಿಗೆ ಹೇಳುವಂತ ಮಾತಿರುವಂತ ದೇವರ ಮಾತು, ಈಗ ನಗ್ತಾ ಇದ್ದೀರಾ? ಈ ದೇಹವೆಂಬ ದೇವಾಲಯವನ್ನು, ದೇಹವೆಂಬ ಗರ್ಭಗುಡಿಯನ್ನು ನಿಮ್ಮ ಹೊಲಸು ನಡತೆಯಿಂದ, ನಿಮ್ಮ ನೀಚ ನಡತೆಯಿಂದ ಹಾಳು ಮಾಡ್ಕೊತಾ ಇದ್ದೀರಾ. ಒಂದು ದಿವಸ ಅಳ್ತೀರಾ. ನಿಮ್ಮ ಕಣ್ಣೀರನ್ನು ಒರೆಸುವಂತನು ಒಬ್ಬನು ಇರೋದಿಲ್ಲ ಪ್ರೇರೆ, ಒಬ್ಬನು.